చెప్పడానికి మోటివేషన్ ఏంటి సార్ అసలు? సార్ రెగ్యులర్గా చూసే విషయాలు. నేను ఎప్పుడు స్టోరీ రాసేటప్పుడు పీపుల్స్ని చాలా అబ్జర్వేషన్ చేస్తుంటాను. దాంట్లో ఏది స్టోరీ చేయొచ్చు, ఏది నేటివిటీలో ఉంటుందా, లేకపోతే అంటే ఒక ప్యాటర్న్ మాదిరి ఉండదు సార్. ఇంతే సార్. Hello, I'm Srisija. Yes, Malayalam medium, Kerala. ಟ್ರಾನ್ಸ್ಲೇಟ್ ಮಾಡಿ. I'll try, sir. Yes, sir. We have watched an amazing teaser. Very good. Thank you, sir. Thank you. My question is, when will it release in theaters? What's your idea? ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕಾದ್ರೆ ಏನು ಯಾವಾಗ ರಿಲೀಸ್ ಆಗ್ತಿದೆ, ಏನು ಐಡಿಯಾ ಅಂತ ಕೇಳ್ತಾ ಇದ್ದಾರೆ. ರಿಲೀಸ್ ಡೇಟ್ ಬಗ್ಗೆ ಏನಾದರೂ ಐಡಿಯಾ ಇಟ್ಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಸೊ ದೇ ನೀಡ್ ಲಿಟಲ್ ಟೈಮ್ ಟು. ಯಾ. Okay, hi ma'am, from Malayalam media itself. My question is, when you come up with PA Productions, what is your actual motto? Is it collecting box office money, or you want to introduce new stars, just like you said, someone introduced Yash, like that you want to introduce new people, or is it the box office numbers is what you meant? ಅಮ್ಮ ಅವ್ರು ಕೇಳ್ತಾ ಇದ್ದಾರೆ, PA ಪ್ರೊಡಕ್ಷನ್ಸ್ನ ಉದ್ದೇಶ ಏನು? ಬಾಕ್ಸ್ ಆಫೀಸ್ ಕಲೆಕ್ಷನ್ಸ, ಒಳ್ಳೆ ದುಡ್ಡು ಕಲೆಕ್ಟ್ ಮಾಡೋದಾ, ಅಥವಾ ಯಶ್ ಸರ್ ಥರ ಒಳ್ಳೊಳ್ಳೆ ಆ್ಯಕ್ಟರ್ಸ್ನ ಈ ಸಿನಿಮಾದಲ್ಲಿ ಲಾಂಚ್ ಮಾಡೋದಾ? ನಮ್ಮ ಮನೆಯಲ್ಲಿ ದುಡ್ಡು ಮಾಡೋ ಉದ್ದೇಶ ಇಲ್ಲ ಆಯ್ತಾ. ದುಡ್ಡು ಮಾಡೋ ಉದ್ದೇಶ ಇದ್ದಿದ್ರೆ ಎಷ್ಟು ಬರವಾಗ್ಲೇನೆ ಮಾಡ್ಕೊಂಡು ಎಷ್ಟು ಸಿನಿಮಾ ಬಂದರೂ ನಾವು ಮಾಡಲಿಲ್ಲ. ಯಾಕೆ ಅಂದರೆ ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬಾಸ್ ಅವರಿಂದನೇ ಗೊತ್ತಿರೋದು ನಾವು ಯಶಿಂದ. ಬಟ್ ಹಂಗಂತ ನಾವು ಎಂತೆಂಥದ ಸಿನಿಮಾ ಕೊಡಲ್ಲ. ದುಡ್ಡು ಬೇಕು, ಒಳ್ಳೆ ಸಿನಿಮಾನು ಮಾಡಬೇಕು. ಎರಡು ಉದ್ದೇಶನೂ ಇದೆ. ಫಸ್ಟ್ ಸಿನಿಮಾ ಜನಕ್ಕೆ ಒಳ್ಳೆ ಕತೆ ಕೊಡಬೇಕು, ಆಡಿಯನ್ಸಿಗೆ ಒಳ್ಳೆ ಇಷ್ಟಪಡೋಲ್ಲರ ಕತೆ ಮಾಡಬೇಕು ಅಂತ. ಆಮೇಲೆ ದುಡ್ಡಿಗೆ ಹೋಗ್ಬೇಕು. ದುಡ್ಡು ಬೇಡ ಅಂತ ಯಾರು ಹೇಳಲ್ಲ. ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ದುಡ್ಡು ತಗೊಂಡೇ ಹೇಳಿ ಅನುಶ್ರೀ. She says money is important. We don't deny that we don't want money. Of course we need money. But the money should comes from good films, good content. So that's what she meant. ಅಲ್ಲಮ್ಮ, ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಂದ ದುಡ್ಡು ಬಂದರೆ ನಾವು ಬೇಡ ಅಂತ ಹೇಳಲ್ಲ. Money is very important, sir, for PA production also. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. Yeah, if we work we get money, and we should do good work. ಮಾಡಿದ್ರೆ ಮನಿ ಬರುತ್ತೆ. Yeah. Hi sir, my question to director sir. Yes, sir. This is a rural subject. It's a common in nowadays many film fields like Malayalam also. What is your inspiration to take a rural subject? ಸರ್ 100% ಕನ್ನಡದಲ್ಲಿ ಹೇಳ್ತೀನಿ ಸರ್. ಇಲ್ಲ, ನೀವೇನೇ ಹೇಳಿದ್ರಿ ರೈಟ್. ಮಲಯಾಳಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ. ಸೊ ಅಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಮಲಯಾಳಮಲ್ಲಿ ಬರ್ತಾ ಇದೆ, ತಮಿಳಲ್ಲಿ ಬರ್ತಾ ಇದೆ, ತೆಲುಗಲ್ಲಿ ಬರ್ತಾ ಇದೆ. ಬರೀ ಇದನ್ನೇ ಕೇಳ್ತಾ ಇರ್ತೀವಿ. ನಮ್ಮ ಕನ್ನಡದಲ್ಲೂ ರೈಟರ್ಸ್ ಇದ್ದಾರೆ, ಅದ್ಭುತವಾದ ಕಥೆಗಳಿದೆ, ನಾವು ಆಯ್ಕೆ ಮಾಡ್ಕೋಬೇಕಷ್ಟೇ. ಬಟ್ ಆದರೆ ಈ ಸಿನಿಮಾ ನಿಮ್ಮ ಮಲಯಾಳಂ ಇಂಡಸ್ಟ್ರಿಯವ್ರಿಗೂ ಕನೆಕ್ಟ್ ಆಗುತ್ತೆ ಸರ್, ತಮಿಳ್ ಇಂಡಸ್ಟ್ರಿಯವ್ರಿಗೂ ಕನೆಕ್ಟ್ ಆಗುತ್ತೆ, ತೆಲುಗು ಇಂಡಸ್ಟ್ರಿಯವ್ರಿಗೂ ಕನೆಕ್ಟ್ ಆಗುತ್ತೆ. ಹಂಗಾಗಿ ಈ ಸಿನಿಮಾ ಮಾಡಿದ್ದೀವಿ ಸರ್. So he means that it's not about other film industries doing films which are very close to their nativity. We also have our native writers, native stories which we